ಹುಬ್ಬಳ್ಳಿಯ ವಿದ್ಯಾನಗರ ಮರಾಠ ಭವನದಲ್ಲಿ ಜರುಗಿದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಉನ್ನತ ದರ್ಜೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ. ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನಾ ಕರ್ನಾಟಕ ಇವರಿಂದ ಮಹಾತ್ಮ ಗಾಂಧಿ ಹಾಗೂ ಕನಕದಾಸ ಜಯಂತಿ ಉತ್ಸವ ಪ್ರಯುಕ್ತವಾಗಿ 2024-25 ಸಾಲಿನ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಉನ್ನತ ದರ್ಜೆಯಲ್ಲಿ ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸನ್ಮಾನ ಸಮಾರಂಭ ಮರಾಠ ಭವನ ವಿದ್ಯಾನಗರದಲ್ಲಿ ನೆರವೇರಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಪರಮಪೂಜ್ಯ ಬಸವಣ್ಣನವರು ಕಲ್ಯಾಣಪುರ ಮಠ ಸುಕ್ಷೇತ್ರ ಕುಂದಗೋಳ ಗೌರವಾನ್ವಿತ ಅಧ್ಯಕ್ಷೆ ಶ್ರೀಯುತ ಕೆಎನ್ ಗಡ್ಡಿ, ನವಲಗುಂದ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷೆ ಬೀರಪ್ಪ ಖಂಡೇಕರ್ ಹಾಗೂ ಇತರ ಗಣ್ಯರು, ಮಾಜಿ ಸೈನಿಕರು ಭಾಗವಹಿಸಿದ್ರು. ಪರಶುರಾಮ ದಿವಾನರು, ಗೆಳೆಯರ ಬಳಗ, ಧಾರವಾಡ ಜಿಲ್ಲಾ ಇವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಜಿಲ್ಲೆಯ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಭಾಗವಹಿಸಿದ್ರು. ನಮ್ಮ ಹುಬ್ಬಳ್ಳಿ ವರದಿಗಾರ ಗುರುರಾಜ್ ಹಂಚಾಟೆ ಜೊತೆ ಗಣ್ಯರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಬ್ಬಳ್ಳಿ ಮಹಾತ್ಮ ಗಾಂಧಿ ಹಾಗೂ ಸಂತ ಕನಕದಾಸರ ಜಯಂತಿ ಉತ್ಸವವಾಗಿ 10ನೇ ವರ್ಗ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳು ಕೂಡ ಸಮಾನದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ಇವತ್ತು ಅತ್ಯಂತ ಯಶಸ್ವಿಯಾಗಿ ಸಮಾರಂಭದ ಸಾನ್ನಿಧ್ಯವನ್ನು ಹಾಗೆಯೇ ಮಾಜಿ ಸಚಿವರು ಜನಪ್ರಿಯ ನಾಯಕರಾದಂಥ ಸಾಮಾನ್ಯ ಶ್ರೀ ಸಾಹೇಬರು ಅವರ ಅಧ್ಯಕ್ಷತೆಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾದಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮ ಎಲ್ಲ ಸಮಾಜದ ವಿವಿಧ ವರ್ಗಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಕೇವಲ ಪುರುಷ ಸಮಾಜ ಅಷ್ಟೇ ಅಲ್ಲ, ಇಸ್ಲಾಂ ಧರ್ಮದಲ್ಲಿರ್ಬೋದು, ಎಲ್ಲ ಮಕ್ಕಳಿಗೆ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭೆಯನ್ನು ಗುರಿಯಾಗುವುದನ್ನು ಅತ್ಯಂತ ಯುವ ನಾಯಕರು ಅತ್ಯಂತ ಸಮಾಜದ ಕಳಕಳಿರ್ತಕ್ಕಂಥ ಯುವ ಧುರೀಣರಾದಂಥ ಗೌರವಾನ್ವಿತ ಶ್ರೀ ಪರಶುರಾಮ ದಿವಾನ್ ನೇತೃತ್ವದಲ್ಲಿ ಅತ್ಯಂತ ಒಂದು ಯಶಸ್ವಿ ಕಾರ್ಯಕ್ರಮ ಆಯಿತು. ಹಾಗೆಯೇ ಮುಂಬರುವ ದಿನಮಾನಗಳಲ್ಲಿ ಸಮಾಜದ ಸೇವೆ ಮಾಡಲಿಕ್ಕೆ ಸನ್ಮಾನ್ಯ ಶ್ರೀ ಬಸವರಾಜ್ ಸನ್ಮಾನ್ಯ ಶ್ರೀ ಪರಶುರಾಮ ದಿವಾನರಿಗೆ ಕೊಡಲಿ. ಮುಂಬರುವ ದಿನಮಾನಗಳಲ್ಲಿ ಒಬ್ಬ ಒಳ್ಳೆಯ ಜನಪ್ರಿಯ ನಾಯಕರಾಗಿ ಅವರು ಬೆಳೆಯಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಲಿಂಗಪ್ಪ ಸಾವರ್ಕರ್ ಅಧ್ಯಕ್ಷರು ಕರ್ನಾಟಕ ಧಾರವಾಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಘವು ಅವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ, ಇನ್ನೂ ಹೆಚ್ಚು ಸಮಾಜ ಸೇವೆ ಮಾಡಲು ಭಗವಂತ ಅವರಿಗೆ ಆಶೀರ್ವಾದ ಮಾತನ್ನು ಈ ಸಂದರ್ಭದಲ್ಲಿ ಏನಿದು ಏರ್ಪಡಿಸಿದ್ದಾರೆ ಜನರಿಗೆ ಖುಷಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಪುರಸ್ಕಾರವನ್ನು ಸ್ವೀಕರಿಸಿದ್ದಾರೆ. ಈ ರೀತಿ ಸಮಾಜಕ್ಕೆ ಕಾರ್ಯಕ್ರಮಗಳನ್ನು ನಮ್ಮ ಅವರು ಮುಂಚೂಣಿಯಲ್ಲಿದ್ದು
ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಕರ್ನಾಟಕ ನಮ್ಮ ಮಾಜಿ ಸೈನಿಕರು ಆತ್ಮೀಯ ಸಹೋದರ ಪರಶುರಾಮ ಜೀವನವರ ನೇತೃತ್ವದಲ್ಲಿ ನಾನು ಬಹಳ ಅದ್ಭುತವಾದಂಥ ಮತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮಗಳು ಇವತ್ತು ದಿವಸ ಭಾಳ ಒಂದು ಮುಖ್ಯವಾದ ವಿಷಯ. ರಾಜ್ಯದ ಮೂಲೆಯಿಂದ ನಂಬಿಕೆಯ ಬೆಂಗಳೂರು, ಮೈಸೂರು, ದಾವಣಗೆರೆ, ಹಾವೇರಿ ಮೂಲೆಯಿಂದ ಬಂದು ಈ ಒಂದು ಪ್ರತಿಭಾ ಪುರಸ್ಕಾರದಲ್ಲಿ ಭಾಗಿಯಾದಂಥ ಎಲ್ಲ ವಿದ್ಯಾರ್ಥಿಗಳು ಅಂತಂದರೆ SLC ಮತ್ತು PUC ಒಳಗಡೆ 80 ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳ ಬಂದು ಇವತ್ತು ದಿವಸ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಇವತ್ತು ನಮ್ಮ ಈ ಒಂದು ಕರ್ನಾಟಕ ಯುವ ಸೇನಾ ವತಿಯಿಂದ ಏನು ಹಮ್ಮಿಕೊಂಡಿರುವ ಕಾರ್ಯಕ್ರಮ ಬಹಳ ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಆಗಿತ್ತು. ಇದರಲ್ಲಿ ಸಾಕಷ್ಟು ಸಾವಿರಾರು ಜನ ಭಾಗಿಯಾಗಿ ಮತ್ತು ವಿಶೇಷವಾಗಿ ಪರಶುರಾಮ ಜೀವನದವರು ಒಬ್ಬ ಮಾಜಿ ಸೈನಿಕರಾಗಿ 25 ವರ್ಷ ದೇಶದ ಒಂದು ಸೇವೆಯನ್ನು ಮಾಡಿ ಜೊತೆಗೆ ತಮ್ಮ ಆತ್ಮೀಯರಾದಂಥ ಮತ್ತು ಸಹೋದ್ಯೋಗಿಗಳಾದಂಥ ಆರ್ಮಿಲಿ ಸೈನಿಕರು ಸುಮಾರು ಒಂದು 100 ಜನ ಆರೋಗ್ಯಗಳನ್ನು ಕರೆದು ಇವತ್ತು ದಿವಸ ಅವರಿಗೆ ಕೂಡ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮತ್ತು ಗಣ್ಯರಲ್ಲಿ ಅವರಿಗೆ ಕೂಡ ಸನ್ಮಾನ ಮತ್ತು ಉತ್ತಮ ಶಿಕ್ಷಕರು ಕೂಡ ಇವತ್ತು ದಿವಸ ಪರಶುರಾಮ ಜೀವನದವರು ಸನ್ಮಾನ ಮಾಡುವಂಥ ಬಹಳ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ಇಡೀ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡಿ ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಪರಶುರಾಮ ಜೀವನದವರಿಗೆ ಆ ದೇವರು ಆಯುರಾರೋಗ್ಯ ಆಯುಷ್ಯ ಕೊಟ್ಟು ಎಲ್ಲ ಸುಖಶಾಂತಿ ಕೊಟ್ಟು ಚೆನ್ನಾಗಿದ್ದೆ ಅಂತೇಳಿ ಎಲ್ಲ ವೇದಿಕೆಯ ಪರವಾಗಿ ಎಲ್ಲರ ಪರಶುರಾಮ ಗೆಳೆಯರ ಪರವಾಗಿ ಅದ್ಭುತವಾದಂಥ ಅಭಿನಂದನೆ ಸಲ್ಲಿಸಿದೆ. ಜನರಿಗೆ ಮಾದರಿಯಾಗಿರ್ತಕ್ಕಂಥವ್ರು ಏನು ವಿಷಯ ಏನು ಅಂತಂದ್ರೆ ಈ ದೇಶದ ಸೇವೆಯಲ್ಲಿ ತೊಡಗಿಕೊಂಡು ದೇಶದ ಗಡಿ ರಕ್ಷಣೆಯನ್ನು ಕೂಡ ಅವರು ಪ್ರಯೋಗಿಸಿಕೊಂಡು ದೇಶದ ಒಳಗಡೆ ಬಂದು ದೇಶದಲ್ಲಿರ್ತಕ್ಕಂತಹ ರಾಜ್ಯದಲ್ಲಿರ್ತಕ್ಕಂಥ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಗುರುತಿಸಿ ತಾಲೂಕು ಅಷ್ಟೇ ಅಲ್ಲ, ಒಂದು ಜಿಲ್ಲೆ ಅಷ್ಟೇ ಅಲ್ಲ, ಒಂದು ರಾಜ್ಯಾದ್ಯಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಇವತ್ತು ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳೋದು ಬಹಳ ಕಠಿಣವಾದಂಥದ್ದು. ಅಂತಹ ಇವತ್ತು ನಮ್ಮ ಪರಶುರಾಮ ಜೀವನದಣ್ಣವರು ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಾರ. ಅದಕ್ಕೆಲ್ಲ ಸಹಕಾರ ನೀಡಿದಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ಲ ನಮ್ಮ ಸ್ನೇಹಿತರು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಥರದ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚಿನ ರೀತಿ ಸಮಾಜದಲ್ಲಿ ಆಗಬೇಕು. ಯಾಕಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಮಕ್ಕಳ ಬೆಳವಣಿಗೆಗಳಾಗ್ತವೆ, ಓದಿನ ಕಡೆ ಮಕ್ಕಳು ಆಸಕ್ತಿ ಕೊಡ್ತಾವೆ. ಈ ಥರದ ಒಂದು ಪುರಸ್ಕಾರ ನಡೀತಾ ಇದ್ರು ಅಂತ ಹೇಳಿ ನಮ್ಮ ಮಾತುಗಳನ್ನು. ಬ್ಯೂರೋ ರಿಪೋರ್ಟ್ ಗುರುರಾಜ್ ಅಂಚಾಟೆ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.